ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲ್ಯಾವ್ ಇನ್ ಲವ್ ಕನ್ನಡ. ಸೊ ಇವತ್ತು ನಾವು ಗೋವಾನಲ್ಲಿದ್ದೀವಿ. ಅಂದರೆ ಇದು ಕಂಪ್ಲೀಟಾಗಿ ಅನ್ಪ್ಲ್ಯಾನ್ ಟ್ರಿಪ್. ಏಕೆಂದರೆ ನಾವು ಒಂದು ಪರ್ಪಸಿಂದ ಧಾರವಾಡಗೆ ಬಂದಿದ್ದೀವಿ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಟೈಮ್ ಇದೆ ಅಂತ ಏನೋ ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ರು. ಅಫ್ಕೋರ್ಸ್ ನಾವು ನೋ ಅನ್ನೋಕ್ಕಾಗಲ್ಲ, ನಮಗೂ ಇಷ್ಟ ಕೂಡ. ನಾವು ಗೋವಾಗೆ ರೀಚ್ ಆಗೋ ಅಷ್ಟರೊಳಗಡೆ ಲೈಕ್ 4 AM ಆಗಿತ್ತು, ಅಂದರೆ 4 ಮಾರ್ನಿಂಗ್. ಸೊ ರೂಮ್ ಬುಕ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡಿದ್ರೆ ಅಲ್ವಾ. ಆದರೆ ನಮಗೆ ಅಲ್ಲಿ ಒಬ್ಬರು ಗೊತ್ತಿರೋರು ಇದ್ದಾರೆ. ಸೊ ಅವರು 2 ರೂಮ್ಸ್ ಇಲ್ಲ, 1 ರೂಮ್ ಇದೆ, ಆದರೆ ಡಬಲ್ ಬೆಡ್ ಇದೆ ಅಂತ ಹೇಳಿದ್ರು. ಸೊ ಅದೇ ನಮಗೆ ಲಕ್ ಅಂತ ಹೇಳ್ಬೋದು. ಸೊ ರೂಮ್ಗಂತೂ ಬಂದುಬಿಟ್ವಿ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಇಮಿಡಿಯೇಟಾಗಿ ನಾವು ಬೀಚ್ಗೆ ರೀಚ್ ಆಗಿಬಿಟ್ವಿ. ಸೊ ಈ ವಿಡಿಯೋ ಫುಲ್ ಅನ್ಫಿಲ್ಟರ್ಡ್ ಮತ್ತು ರಾ ಆಗೇ ಇರುತ್ತೆ. ನಾನೇನು ಫ್ಯಾನ್ಸಿಯಾಗಿ ಎಡಿಟ್ ಮಾಡಿಲ್ಲ. ಸೊ ಆದಷ್ಟು ರಿಯಲಿಸ್ಟಿಕ್ ಆಗಿರಲಿ ಅಂತ. ಸೊ ಇದೇನು ಡಾರ್ಕ್ನೆಸ್ ಅಲ್ಲ, ಬೀಚ್ನಲ್ಲಿ ಇದ್ದೀವಿ. ನಿಮಗೆ ಫೋಕಸ್ ಮಾಡಿ ನೋಡಿದ್ರೆ ಗೊತ್ತಾಗ್ಬೋದು ಅನಿಸುತ್ತೆ. ವೈಟ್ ಲೈನ್ಸ್ ರೀತಿ ಕಾಣಿಸ್ತಿದೆ ಅಲ್ವಾ, ಅದು ಅಲೆಗಳು, ವೇವ್ಸ್ ತುಂಬ ಚೆನ್ನಾಗಿದೆ. ಒಂದು ರೀತಿ ಭಯಂಕರವಾಗಿ ಕೂಡ ಇದೆ, ಆದರೂ ಪೀಸ್ಫುಲ್ಲಾಗಿ ಕೂಡ ಅನಿಸ್ತು ನಮಗೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೈಟ್ನಲ್ಲಿ ಬೀಚ್ ನೋಡಿರೋದು ಇದೆ ಫಸ್ಟ್ ಅನಿಸುತ್ತೆ. ನೋಡ್ತಿದ್ದೀರಾ ನೀವು, ನಿಮ್ಗೆ ಕಾಣಿಸ್ತಿದೆಯಾ ವೇವ್ಸ್ ಎಲ್ಲ? ಒಂದು ವೇಳೆ ಕಾಣಿಸ್ತಿದ್ರೆ ಕಾಮೆಂಟ್ ಮಾಡಿ ವೇವ್ಸ್ ಅಂತ, ಇಲ್ಲಾಂದರೆ ಅಲೆ ಅಂತ ಕೂಡ ಕಾಮೆಂಟ್ ಮಾಡ್ಬೋದು. ಸೊ ಅಲ್ಲೇ ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಾಗೆ ಇದ್ಬಿಟ್ವಿ. ಸೊ ಇಲ್ಲಿ ನಾವು 4:30 ಅಥವಾ 5 o'clockನಲ್ಲಿದ್ದೀವಿ ಅನಿಸುತ್ತೆ. ಲೈಕ್ 5:30ವರೆಗೂ ಇಲ್ಲೇ ಇದ್ಬಿಟ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಮಾಮ್ಗಂತೂ ತುಂಬ ಇಷ್ಟ ಆಯಿತು. ಅದೇ ಈ ಪಾರ್ಟ್ನೆಲ್ಲ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ರೂಮ್ಗೆ ಬಂದು ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಆ್ಯಕ್ಚುಲಿ ನಮಗೆ ಪ್ರಾಪರ್ ಸ್ಲೀಪ್ ಕೂಡ ಇರಲಿಲ್ಲ. ಸೊ ನಿದ್ದೆ ಮಾಡಿ ಲೈಕ್ ಒಂದು 9:30 10 o'clock ಎದ್ದು ಬ್ರೇಕ್ಫಾಸ್ಟ್ ತಗೊಳ್ಳಿ ಬರೋಣ ಅಂತ ಹೋಗ್ತಿದ್ದೀವಿ. ಪಾಪ ಮಾಮ್ಗೆ ಡಿನ್ನರ್ ಇಲ್ಲ ನೆನ್ನೆ ಆ್ಯಕ್ಚುಲಿ. ಅಂದರೆ ನಮ್ಗೆ ಯಾರಿಗೂ ಇಲ್ಲ, ನಾವಾದರೂ ಸ್ವಲ್ಪ ಅಡ್ಜಸ್ಟ್ ಆಗ್ತೀವಿ. ಅವರು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹಾಗೆ ಇದ್ಬಿಟ್ರು. ಅದಕ್ಕೆ ಹೋಗಿ ಬ್ರೇಕ್ಫಾಸ್ಟ್ ತರೋಣ ಅಂತ ಹೋಗ್ತಾ ಇದ್ದೀವಿ. ಅವರು ನಾನ್ ವೆಜ್ ತಿನ್ನಲ್ಲ, ಕಾರ್ತಿಕ ಮಾಸ ಅಲ್ವಾ ಇವಾಗ, ಆದ್ದರಿಂದ ಸೊ ವೆಜ್ ರೆಸ್ಟೋರೆಂಟ್ಸ್ನ ನಾವು ಹುಡುಕ್ಬೇಕಾಗತ್ತೆ, ಸ್ವಲ್ಪ ಟೈಮೇ ತೊಗೊಳುತ್ತೆ. ಏಕೆಂದರೆ ಗೋವಾ ಅಲ್ವಾ, ಆಬ್ವಿಯಸ್ಲಿ ನಾನ್ ವೆಜ್ಜೇ ಜಾಸ್ತಿ ಇರುತ್ತೆ. ವೆಜ್ ರೆಸ್ಟೋರೆಂಟ್ಸ್ ತುಂಬ ಅಂದರೆ ತುಂಬಾ ಕಡಿಮೆ ಅಲ್ವಾ. ಅಫ್ಕೋರ್ಸ್ ನಾವು ನಾನ್ ವೆಜ್ ತಿಂತೀವಿ. ಸೊ ಬಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಮಿಡಿಯೇಟಾಗಿ ನಾವು ಬೀಚ್ಗೆ ಅಂತ ಸ್ಟಾರ್ಟ್ ಆಗಿಬಿಟ್ವಿ. ಬಾಯ್. ಜಸ್ಟ್ ಬಾಗಾ ಬೀಚ್ನಲ್ಲೇ ನಾವು ಟೈಮೆಲ್ಲ ಸ್ಪೆಂಡ್ ಮಾಡಿದ್ದು. ನಾವು ಮಧ್ಯಾಹ್ನ ಹೊತ್ತಿಗೆ ಹೋದ್ವಿ. ಅಂದರೆ ಸಣ್ಣಿರುತ್ತೆ ಅಂದ್ಕೊಂಡ್ವಿ, ಆದರೆ ಅಷ್ಟು ಸನಿಯಾಗೇನಿಲ್ಲ, ಚೆನ್ನಾಗೇ ಇತ್ತು. ಜನ ಕೂಡ ಜಾಸ್ತಿ ಇಲ್ಲ, ಆದ್ದರಿಂದ ನಾವು ಫ್ರೀಯಾಗಿ ಎಂಜಾಯ್ ಮಾಡಿದ್ವಿ. ಸೊ ಮಾಮ್ಗೆ ಬೋಟ್ ರೈಡಿಂಗ್ ಸ್ವಲ್ಪ ಭಯ ಆಯಿತು ಫಸ್ಟ್ನಲ್ಲಿ, ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗಿ ಅವ್ರಿಗೂ ಕೂಡ ಇಷ್ಟ ಆಯಿತು. ಗೋವಾ ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋಯಿತು. ನೆಕ್ಸ್ಟ್ ಮತ್ತೆ ಬರೋ ಪ್ಲ್ಯಾನ್ ಕೂಡ ಇದೆ, ನೋಡೋಣ ಆಗುತ್ತೋ ಇಲ್ವೋ ಅಂತ. ಇದು ಕಂಪ್ಲೀಟಾಗಿ ಅನ್ಪ್ಲ್ಯಾನ್ ಟ್ರಿಪ್ ಆಗಿರೋದ್ರಿಂದ ನಾವು ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ ಕೂಡ ತಂದಿಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ಜಸ್ಟ್ ವಾವ್ ಅಂತಾನೆ ಹೇಳ್ಬೋದು. ಈ ವರ್ಷದಲ್ಲೇ ನಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈ ವರ್ಷ ಏನೋ ನಮಗೆ ಅಷ್ಟು ಚೆನ್ನಾಗಿ ಇಲ್ಲ, ಆದರೆ ಇದು ತುಂಬ ಮೆಮೊರೇಬಲ್ ಆಗಿ ಹಾಗೆ ಇದ್ಬಿಡುತ್ತೆ. ಸೊ ಬೋಟ್ ಬಂದು ಲೈಕ್ 1/2 hour ಇರುತ್ತೆ. ಬಾಗಾ ಬೀಚಿಂದ ಅಂಜನಾ ಬೀಚ್ವರೆಗೂ ಹೋಗಿ ಬರುತ್ತೆ. ನಾನು ಟೈಮ್ ಕೂಡ ನೋಡಿದೆ, ಕರೆಕ್ಟಾಗಿ 1/2 hour ಇತ್ತು.
ಆ್ಯಕ್ಚುಲಿ ವಾಟರ್ನ ಟಚ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ. ಬಟ್ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಪೀಸ್ಫುಲ್ ಆಗಿತ್ತು. ಲೈಫ್ನಲ್ಲಿ ಒಂದ್ಸಲಿ ಆದರೂ ಗೋವಾಗೆ ಹೋಗಲೇಬೇಕು ಅಂತ ಹೇಳ್ತೀನಿ. ಆದರೆ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ, ಒಳ್ಳೆಯ ಅನುಭವ ಸಿಗುತ್ತೆ ನಿಮಗೆ, ಟ್ರಸ್ಟ್ ಮೀ. ಸೊ ಬೋಟ್ ಇವಾಗ ಸ್ಲೋ ಆಗೋಯಿತು, ಅದರಿಂದನೇ ಹಿಂಗಿರೋದು. ಅದರಿಂದ ಡ್ಯಾನ್ಸ್ ಕೂಡ ಆಡ್ತಿದ್ದೆ ಬೋಟ್, ನೀವೇ ನೋಡ್ಬೋದು. ಸೊ ಕ್ವಿಕ್ಕಾಗಿ ಬೋಟ್ ಟೂರ್ನ ನೋಡಿಬಿಡಿ. ಇಲ್ಲಿ ಮಾಮ್ ರಂಗೋಲಿ ಹಾಕ್ತಿದ್ದಾರೆ. ರಂಗೋಲಿ ಅಂದರೆ ಹೂವು ಹಾಕ್ತಿದ್ದಾರೆ. ಅವ್ರದ್ದು ಕೂಡ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್, ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದು. ಜಾಸ್ತಿ ರಂಗೋಲಿನೇ ಹಾಕ್ತಾರೆ. ಅವರು ರಂಗೋಲಿ ಹಾಕೋದ್ರಲ್ಲಿ ಪ್ರೋ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮತ್ತು ಅಚ್ಚುಕಟ್ಟಾಗಿ ರಂಗೋಲಿ ಹಾಕೋದನ್ನು ನಾನು ಎಲ್ಲೂ ನೋಡಿಲ್ಲ. ಅವರಷ್ಟು ಚೆನ್ನಾಗಿ ಹಾಕ್ತಾರೆ. ಎಲ್ಲರೂ ರಂಗೋಲಿ ಹಾಕ್ತಾರೆ, ಬಟ್ ಅವರು ಹಾಕೋ ರೀತಿ ಅಂದರೆ ಆ ಪರ್ಫೆಕ್ಷನ್ ಯಾರಿಗೂ ಬರಲ್ಲ. ಇಲ್ಲೇ ನೀವು ನೋಡ್ಬೋದು, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾನೇನು ಪ್ರೌಡಾಗಿ ಹೇಳ್ತಿಲ್ಲ, ಇರೋ ನಿಜಾನ ಹೇಳ್ತಿದ್ದೀನಿ. ಸೊ ಬೇಕಿದ್ರೆ ಅವ್ರದ್ದು ಯೂಟ್ಯೂಬ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಬೇಕಿದ್ರೆ ನೀವು ಈ ವಿಡಿಯೋ ಪಾರ್ಟ್ನ ಸ್ಕಿಪ್ ಮಾಡ್ಬೋದು. ಆ್ಯಕ್ಚುಲಿ ಫೋಟೋಸ್ ಮತ್ತು ವೀಡಿಯೋಸ್ನ ನಾವು ಲಾಸ್ಟ್ನಲ್ಲಿ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಏಕೆಂದರೆ ಫಸ್ಟ್ನಲ್ಲೇ ಅದರಲ್ಲೇ ಇದ್ಬಿಟ್ರೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋದು ಏನೂ ಇರೋದಿಲ್ಲ. ಇವಾಗ ಎಲ್ಲರೂ ಜಸ್ಟ್ ವೀಡಿಯೋಸ್ ಫೋಟೋಸ್ ಇಟ್ಕೊಂಡು ಹಾಗೆ ಇದ್ಬಿಡ್ತಾರೆ. ಆ ಮೆಮರೀಸ್ ಏನು ಅವರು ಚೆರಿಷ್ ಮಾಡೋದಿಲ್ಲ ಅದರಿಂದ. ಸೊ ನಾವು ಮಧ್ಯಾಹ್ನ ಹೊರಟ್ವಲ್ಲ, ಆವಾಗ ಜಸ್ಟ್ ಎಂಜಾಯ್ ಮಾಡಿ ಸ್ವಲ್ಪ ಇವಾಗ ಫೋಟೋಸ್ ವೀಡಿಯೋಸ್ ತಗೊಂಡ್ವಿ ಅಷ್ಟೇ. ನಾವೇನು ಜಾಸ್ತಿ ಫೋಟೋಸ್ ತಗೊಂಡಿಲ್ಲ. ಹಾಗೂ ಒಂದು ಫ್ಯಾಮಿಲಿ ಫೋಟೋ ಕೂಡ ತಗೊಂಡ್ವಿ, ಮತ್ತು ನಮ್ಮ ತಮ್ಮಂದು ಒಂದು ಸಿಂಗಲ್ ಫೋಟೋ ತಗೊಂಡ್ವಿ. ಸೊ ನಾವು ಲಂಚ್ ತಿಂದಿರಲಿಲ್ಲ, ಆದ್ದರಿಂದ ಡೈರೆಕ್ಟಾಗಿ ಡಿನ್ನರ್ ತಿಂತಿದ್ದೀವಿ. ಲಂಚು ಡಿನ್ನರು ಎರಡು ಒಂದೇ ಸಲ. ಏಕೆಂದರೆ ಇವಾಗ ನಾವು ಹೊರಡಬೇಕು. ಮಾಮ್ ನಾನ್ ವೆಜ್ ತಿನ್ನಲ್ಲ ಅಲ್ವಾ, ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ವೆಜ್ ರೆಸ್ಟೋರೆಂಟಿಂದ ನಾವು ವೆಜ್ ತರಿಸಿದ್ವಿ. ಇಲ್ಲಿ ಕೂಡ ಅವ್ರು ತಿನ್ನೋದಿಲ್ಲ, ಅಂದರೆ ನಾನ್ ವೆಜ್ ರೆಸ್ಟೋರೆಂಟ್ನಲ್ಲಿ ಕೂಡ ಅವರು ವೆಜ್ ತಿನ್ನೋದಿಲ್ಲ. ಸೊ ಸಪ್ರೇಟ್ ರೆಸ್ಟೋರೆಂಟಿಂದ, ಅಂದರೆ ವೆಜ್ ರೆಸ್ಟೋರೆಂಟಿಂದ ತಂದು ಇಲ್ಲಿ ಕೊಟ್ಟು ಅವ್ರು ತಿಂತಿದ್ದಾರೆ. ವಿನುಗೂ ನಮ್ಮ ತಮ್ಮಂಗೂ ಫಿಶ್ ಥಾಲಿ, ನನಗೂ ನಮ್ಮ ತಂಗಿಗೂ ಚಿಕನ್ ಥಾಲಿ. ಅಫ್ಕೋರ್ಸ್ ಚಿಕನ್ ಬಿರಿಯಾನಿ ಕೂಡ ಆರ್ಡರ್ ಮಾಡಿದ್ವಿ. ಸೊ ಕ್ವಿಕ್ಕಾಗಿ ತಿಂತಾ ಇದ್ದೀವಿ. ಜಸ್ಟ್ ಇದಕ್ಕೆ ಮುಂಚೆನೇ ನಾನು ಟ್ರಾವೆಲ್ಸ್ನ ಬುಕ್ ಮಾಡಿದೆ, ಸ್ಲೀಪರ್ ಕೋಚ್ನ. ಸೊ 8 o'clock ಬಸ್ ಇದೆ, ಇಲ್ಲಿ 6:30 ತಿಂತಾನೆ ಇದ್ದೀವಿ. ಸೊ ಬೇಗ ತಿಂದು ನಾವು ಬೇಗ ರೂಮ್ಗೆ ಹೋಗಿ ರೂಮ್ನ ವೆಕೇಟ್ ಮಾಡಿ ಪೇಮೆಂಟ್ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಮಾಡೋಷ್ಟರೊಳಗಡೆ ಆಮೇಲೆ ಕ್ಯಾಬ್ನ ಬುಕ್ ಮಾಡಿಕೊಂಡು ಒಂದು 7:15 7:20 ಹಂಗೆ ಬಿಟ್ಬಿಟ್ವಿ. ಅಂದರೆ ಬಾಗ ಬೀಚ್ ಬಿಟ್ಟು ಮಾಪೂಸಾಗೆ ಹೋಗ್ತಿದ್ದೀವಿ. ಮೋಸ್ಟ್ಲಿ ಬಸ್ ಮಿಸ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ವಿ, ಬಟ್ ನಮ್ಮ ಲಕ್ ಅಂತಲೇ ಹೇಳ್ಬೋದು, ಬಸ್ ಸಿಕ್ತು. ಬಟ್ ಬಸ್ ಎಕ್ಸ್ಪೀರಿಯನ್ಸ್ ನನಗಂತೂ ತುಂಬ ವರ್ಸ್ಟ್ ಅಂತಲೇ ಹೇಳ್ಬೋದು. ಏಕೆಂದರೆ ಅಪ್ ಟು ದ ಮಾರ್ಕ್ ಏನಿಲ್ಲ ಬಸ್ಸು, ಕ್ವಾಲಿಟಿ ವೈಸು. ಪ್ಲಸ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು ಏನಂದರೆ, ನಾವು ಬುಕ್ ಮಾಡಿರೋ ಸೀಟ್ಸೇ ಬೇರೆ, ಅವ್ರು ಪ್ರೊವೈಡ್ ಮಾಡಿದ್ದೇ ಬೇರೆ. ಆದರೆ ನಾನು ಯಾವುದು ಬುಕ್ ಮಾಡಿದ್ನೋ ಅಲ್ಲಿಗೆ ಹೋದ್ವಿ. ತುಂಬ ಜಗಳ ಕೂಡ ಆಯಿತು. ಬಟ್ ಯು ಹ್ಯಾವ್ ಟು ಸ್ಪೀಕ್ ಫಾರ್ ಯೋರ್ ಸೆಲ್ಫ್. ಯಾಕೆಂದರೆ ನಾವು ಪೇ ಮಾಡಿದ್ದೀವಲ್ವ, ಅದರಿಂದ ಕೊಟ್ಟರೆ ಆ ಸೀಟೇ ಕೊಡಿ, ಇಲ್ಲ ಅಂದರೆ ನಮ್ಮ ಅಮೌಂಟ್ನ ರಿಫಂಡ್ ಮಾಡಿ ಅಂತ ಕೂಡ ಹೇಳಿದೆ. ರೆಡ್ ಬಸ್ನಲ್ಲಿ ನಾವು ಬುಕ್ ಮಾಡಿದ್ದು. ಆದರೆ ಇದು ಸೀಬರ್ಡ್ ಟ್ರಾವೆಲ್ಸ್, ಸೊ ನಾನು ರೆಕಮೆಂಡ್ ಮಾಡೋದಿಲ್ಲ. ದಯವಿಟ್ಟು ಆ ಟ್ರಾವೆಲ್ಸ್ನಲ್ಲಿ ಹೋಗಬೇಡಿ, ಓಕೆನಾ. ಬ್ಲ್ಯಾಂಕೆಟ್ ಕೂಡ ಪ್ರೊವೈಡ್ ಮಾಡಿಲ್ಲ, ಪ್ರಾಪರಾಗಿ ಸ್ಲೀಪ್ ಕೂಡ ಬಂದಿಲ್ಲ ಅಫ್ಕೋರ್ಸ್. ಸೊ ನಿಮ್ಗೇನಾದರೂ ಗೋವಾದು ಕಂಪ್ಲೀಟ್ ಬಡ್ಜೆಟ್ ಬೇಕಂದರೆ
ಕಾಮೆಂಟ್ ಮಾಡಿ. ನನಗೆ 100 ಕಾಮೆಂಟ್ಸ್ ಮೇಲೆ ಬಂದರೆ ವಿಡಿಯೋ ತಪ್ಪದೆ ಮಾಡ್ತೀನಿ. ನಮ್ಮ ಬಡ್ಜೆಟ್ ಸ್ವಲ್ಪ ಜಾಸ್ತಿನೇ ಆಯಿತು. ಅಫೋರ್ಡಬಲ್ ಪ್ಲ್ಯಾನ್ ಕೂಡ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ನಿಮಗೂ ಕೂಡ ಏನಾದರೂ ಉಪಯೋಗ ಆಗ್ಬೋದು ಅಂತ ಅಷ್ಟೇ. ರಿಯಲ್ ಬಡ್ಜೆಟ್ನೇ ನಾನು ಶೇರ್ ಮಾಡ್ತೀನಿ. ಸೊ ಬೆಳಗ್ಗೆ ಕೂಡ ಆಗೋಯಿತು. ಬ್ಯಾಂಗ್ಳೂರು ನಿಯರ್ನಲ್ಲಿದ್ದೀವಿ. ಆಲ್ಮೋಸ್ಟ್ 1 ಅವರ್ನಲ್ಲಿ ಬ್ಯಾಂಗ್ಳೂರು ರೀಚ್ ಆಗಿಬಿಡ್ತೀವಿ. ಸೊ ಇಲ್ಲಿ ನಾವಿದ್ವಿ, ಕೆಳಗಡೆ ಮಾಮ್ ಮತ್ತು ನಮ್ಮ ತಮ್ಮ ಇದ್ದರು, ಇಲ್ಲಿ ನಮ್ಮ ತಂಗಿ ಇದ್ಲು. ಸೊ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ. ಸೊ ಅಷ್ಟೇ, ಸಿ ಯು.